ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಎಲ್ಲರೂ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಏನು ಇಷ್ಟು ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಅದನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಏನಕ್ಕೋಸ್ಕರ ಇಷ್ಟು ಲೇಟ್ ಆಯಿತು ಅಂತ. ಮಾಮೂಲಿ ಇವತ್ತು ಬುಧವಾರ ಬೆಳಗ್ಗೆ ಎದ್ದ ತಕ್ಷಣ ನನ್ನ ದಿನಚರಿ ಶುರುವಾಗುತ್ತೆ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಲೇಬೇಕು. ಇದು ಕುಡಿಯೋದ್ರಿಂದ ತುಂಬಾ ಹೆಲ್ತ್ಗೆ ಬೆನಿಫಿಟ್ ಇದೆ. ನಿಜವಾಗ್ಲೂ ಹೇಳ್ಕೊಬೇಕಂದ್ರೆ ಅದು ಕುಡಿಲಿಲ್ಲ ಅಂದರೆ ತುಂಬಾ ಸುಸ್ತಾಗ್ತಾ ಇರುತ್ತೆ. ಜೊತೆಗೆ ಹೆಲ್ತ್ ಬೆನಿಫಿಟ್ ಜೊತೆಗೆ ಕೊಬ್ಬಿನಂಶ ಕರಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಬಿಸಿ ನೀರೆಲ್ಲ ಕುಡ್ದಾಗಿತ್ತು. ಮೊಳಕೆ ಕಾಳು ಎಲ್ಲ ಕಾಳನ್ನು ಹಾಕಿ ಮೊಳಕೆ ಕಟ್ಟಿದೆ. ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಸ್ವಲ್ಪ ಖಾರ ಮುಂದೆ ಇಟ್ಟು ಗೊಜ್ಜು ಪಲ್ಯ ಏನು ಬೇಕಾದರೂ ಮಾಡ್ಕೋಬೋದು. ಸಿಹಿ ಪಲ್ಯ ಮಾಡ್ಕೋಬೋದು, ಸ್ವಲ್ಪ ಮಸಾಲೆ ಇಟ್ಟು ಸಾಂಬಾರು ಮಾಡ್ಕೋಬೋದು, ಹುಳಿ ಮಾಡ್ಕೋಬೋದು. ಮಸಾಲನೇ ಇಲ್ಲದೇ ಇರೋ ಬೇಳೆ ಸಾಂಬಾರು ಪುಡಿ ಹಾಕಿ ಹುಳಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಮುಂದೆ ಇರಬೇಕಷ್ಟೇ. ಮೊಳಕೆ ಕಟ್ಟಿರೋದೆಲ್ಲನೂ ಒಂದು ಬಾಕ್ಸ್ ಹಾಕಿ ಫ್ರಿಜ್ಗೆ ಎತ್ತಿಟ್ಬಿಡೋಣ. ಬೇಕಾದಾಗೆಲ್ಲನೂ ಯೂಸ್ ಮಾಡ್ಕೊಳ್ಳೋಣ ಅಂತ. ಎಲ್ಲ ಆದಮೇಲೆ ಸ್ವಲ್ಪ ಕಾಮಕಸ್ತೂರಿ ಬೀಜನ ನೆನೆ ಹಾಕ್ತಾಯಿದ್ದೀನಿ. ಒಂದು 1/4 ಗಂಟೆ ನೆನೆದ್ರೆ ಕುಡಿಲಿಕ್ಕೆ ಸರಿ ಹೋಗುತ್ತೆ ಅಂತ. ತುಂಬಾ ಬಿಸಿಲು, ಜೊತೆಗೆ ಬಾಡಿ ಉಷ್ಣಾಂಶ ಜಾಸ್ತಿ ಆಗಿಬಿಟ್ಟಿದೆ. ಯಾವ ರೀತಿ ಅಂದರೆ ಮೂಗಲೆಲ್ಲ ಸಿಕ್ಕಾಬಟ್ಟೆ ಉರಿ ಶುರುವಾಗಿದೆ. ಗಂಟ್ಲಲ್ಲೆಲ್ಲ ಉರಿ ಶುರುವಾಗ್ತಾಯಿದೆ. ಕಣ್ಣು ಬಿಡೋಕ್ಕೂ ಆಗೋದಿಲ್ಲ, ಆ ಥರ ಆಗ್ತಾಯಿದೆ. ಇಮ್ಡಿಗೆಲ್ಲ ಫುಲ್ಲು ಒಡ್ಕೊಂಡು ಅಷ್ಟು ಹಿಂಸೆ ಕೊಡ್ತಾಯಿದೆ ನಡೆಯೋದಕ್ಕೆ. ಹಾಗಾಗಿ ಸಾಧ್ಯವಾದಷ್ಟು ಮೆಂತ್ಯ ನೀರು ಮತ್ತು ಕಾಮಕಸ್ತೂರಿ ಬೀಜ ನೆನೆ ಹಾಕಿ ಅದನ್ನು ಕುಡಿಯೋಣ ಅಂತಂದ್ಬಿಟ್ಟು ನೆನೆ ಹಾಕಿದೆ. ಹಾಗೆಯೇ ಸ್ವಲ್ಪ ಟೊಮೊಟೊ ಹಣ್ಣೆಲ್ಲ ನಾನು ಮಾಲಿಂದ ತೊಗೊಂಡು ಬಂದಿದ್ದೆ. ಅಯ್ಯೋ, ಎಲ್ಲೋದ್ರೂ ಈ ಸಣ್ಣಕ್ಕಿರೋ ಟೊಮೊಟೊನೇ ಸಿಗುತ್ತೆ. ನಾಟಿ ಟೊಮೊಟೊ ಅಂದರು ತೊಗೊಂಡು ಬಂದೆ. ಸಾಮಾನ್ಯವಾಗಿ ನಾನು ರಿಲಯನ್ಸ್ಗೆ ಹೋದರೆ ನಾನು ಏನೂ ತೊಗೊಂಡು ಬರೋಲ್ಲ. ಹೋಗೋದು ರಿಲಯನ್ಸ್ಗೆ ಹೋದರೆ ಕಾಳುಗಳು ತೊಗೊಂಡು ಬರ್ತೀನಿ. ಕಾಳುಗಳು ಚೆನ್ನಾಗಿರುತ್ತೆ. ಈ ಟೊಮೊಟೊ, ಈರುಳ್ಳಿ ಮತ್ತು ಫ್ರೂಟ್ಸ್ಗಳೆಲ್ಲ ಚೆನ್ನಾಗಿರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಏನೂ ಸತ್ವ ಇರೋದಿಲ್ಲ. ಬೆಂಡ್ ರೀತಿ ಆಗಿರುತ್ತೆ. ಅದರ ಚಾಕು ತಗೊಂಡು ಕೊಯ್ದ್ರೂ ಅದರಲ್ಲಿ ರಸ ಬರೋದಿಲ್ಲ. ಆ ರೀತಿ ಆಗಿಬಿಟ್ಟಿರುತ್ತೆ. ಕಾರಣ ಏನಂತಂದರೆ ಲೈಟ್ ಬೆಳಕಿಗೆ ಮತ್ತು AC ವಾತಾವರಣ ಕೆಲವೊಂದು ವಸ್ತುಗಳನ್ನ ಡೀಪ್ ಫ್ರೀಸಲ್ಲಿ ಇಟ್ಟಿರ್ತಾರೆ. ಆ ಒಂದು ಕಾರಣಕ್ಕೆ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಮಾತ್ರ ಎಲ್ಲೇ ಹೋದ್ರೂ ಟೊಮೊಟೊ ಹಣ್ಣು ಮತ್ತು ತಿನ್ನೋ ಹಣ್ಣುಗಳು, ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಬರೋದಕ್ಕೆ ಇಷ್ಟಪಡೋದಿಲ್ಲ. ಹೋಗೋದು ರೇರೇನೆ. ಸುಮಾರು 1 ವರ್ಷ ಆ ಥರ ಆಗುತ್ತೆ. ಏನಾದರೂ ಕಾಳು ಬೇಕು ಅಂತಂದರೆ ಮಗನ ಕೈಲಿ ಇಲ್ಲ ಮನೆಯವ್ರ ಕೈಲಿ ತರಿಸ್ಕೊಂಡ್ಬಿಡ್ತೀನಿ. ಸರಿ, ಮೊಳಕೆ ಎಲ್ಲ ಕಾಳು ಬರೆಸಿದ್ನಲ್ಲ ಅದನ್ನೆಲ್ಲನೂ ಹಾಕಿ ಗೊಜ್ಜು ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲನೂ ಗೊಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಚಪಾತಿ ಮಾಡಬೇಕು. ಚಪಾತಿ ಹಿಟ್ಟನ್ನು ನಾನು ಭಾರತ್ ಮೋದಿಯವರು ಬಿಟ್ಟಿದ್ದಾರಲ್ಲ, ಭಾರತ್ ಚಪಾತಿ, ಅದು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಖಂಡಿತ ತೊಗೊಳ್ಳಿ. 1 kg 29 ರೂಪಾಯಿ. 10 kg ಪ್ಯಾಕೆಟ್ ಇರೋದು. 5 kgದು 2 kgದು ಆ ಥರ ಪ್ಯಾಕೆಟ್ ಸಿಗೋದಿಲ್ಲ. ಒಂದೇ ಸಲಿಗೆ 10 kgದು ಪ್ಯಾಕೆಟ್ ತೊಗೋಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ. ನನಗೆ ಇಷ್ಟ ಆಯಿತು. ನಾನು ಸಾಮಾನ್ಯ ಚಪಾತಿ ತಿನ್ನೋದಿಲ್ಲ. ತಿಂದರೆ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗುತ್ತೆ. ನನಗೆ ಬುದ್ಧಿ ಬಂದಾಗಲಿಂದನೂ ಅಷ್ಟೇ, ಯಾವಾಗಲೂ ನಾನು ತಿನ್ನೋದೇ ಇಲ್ಲ ಚಪಾತಿನ. ತಿಂದ ತಕ್ಷಣ ಏನೋ ಒಂಥರ ಆಯಾಸ ಆದ ಹಾಗೆ, ಸುಮ್ಮನೆ ಮಲ್ಕೊಂಬಿಡ್ಬೇಕು ಅನಿಸುತ್ತೆ ಪೂರಿ ಚಪಾತಿ ಇದೆಲ್ಲ ತಿಂದರೆ. ಹಾಗಾಗಿ ಸಾಮಾನ್ಯ ತಿನ್ನೋದಿಲ್ಲ. ಈ ಸಲ ತಂದಾಗ ನಾನೇ ಇಷ್ಟಪಟ್ಟು ತಿನ್ನೋ ಹಾಗಾಗಿದೆ. ಹಾಗಾಗಿ ಎಲ್ಲ ಮಸಾಲನ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ಚಪಾತಿ ಜೊತೆಗೆ ಮೊಳಕೆ ಕಾಳೆಲ್ಲ ಹಾಕಿ ಗೊಜ್ಜು ಮಾಡಿಬಿಡೋಣ. ಸ್ವಲ್ಪ ಕಾಳನ್ನು ಹಾಕಿ ಗೊಜ್ಜು ಮಾಡೋಣ ಅಂತ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ತೆಂಗಿನಕಾಯಿ ಎಲ್ಲನೂ ಹಾಕಿ ರುಬ್ಕೊಂಡು ಮಾಡೋವಂಥದ್ದು. ಎಲ್ಲ ಹುರ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಇಲ್ಲೇನು ಹುರಿತಾ ಇಲ್ಲ, ಹಸಿದನ್ನೇ ಹಾಕಿ ಒಗ್ಗರಣೆಯಲ್ಲಿ ಹೇಗಿದ್ರು ಬಾಡಿಸ್ಬೇಕಲ್ಲ ಅಂತ ಹುರಿತಾ ಇದ್ದೀನಿ. ಹಾಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸೋಂಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಮೊಳಕೆ ಕಾಳಲ್ವಾ, ಎಲ್ಲ ಕಾಳನ್ನು ಹಾಕಿದ್ದೀನಿ. ಅಲಸಂದೆ ಕಾಳು, ಕಡಲೆಕಾಳು ಎಲ್ಲನೂ ಹಾಕಿದ್ದೀನಿ. ಸ್ವಲ್ಪ ಕೆಲವ್ರಿಗೆ ಮಂಡಿ ಹಿಡ್ದಂಗೆ ಆಗೋದು, ಬೆನ್ನು ಹಿಡ್ದಂಗೆ ಆಗೋದು ಆಗುತ್ತೆ. ಏನಕ್ಕ ಬೇಸಿಗೆ ಕಾಲದಲ್ಲೂ ಮಂಡಿ ಹಿಡ್ಕೊಳತ್ತಾ ಬೆನ್ನು ಹಿಡ್ಕೊಳತ್ತಾ ಅನ್ನೋದಲ್ಲ. ಮನೆಯವ್ರಿಗೆ ಸ್ವಲ್ಪ ಈ ವಾಯು ಅಂತ ಹೇಳ್ತಾರೆ ನೋಡಿ, ಮಂಡಿ ಹಿಡ್ಕೊಳ್ಳೋದು ಮತ್ತು ಬೆನ್ನು ಹಿಡ್ಕೊಳ್ಳೋದು, ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ ಅವರಿಗೆ. ಹಾಗಾಗಿ ಕಾಳುಗಳೆಲ್ಲ ತಿನ್ನೋದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಈಗ ಸ್ವಲ್ಪ ಜೀರಿಗೆನೋ ಸೋಂಪು ಎರಡನ್ನೂ ಒಂದು ಅರ್ಧ ಸ್ಪೂನಷ್ಟು ರುಬ್ಲಿಕ್ಕೆ ಹಾಕೊಂಡ್ಬಿಟ್ಟು ಮಾಡಿದ್ರೆ ಆ ಥರ ಪ್ರಾಬ್ಲಮ್ ಸುಮಾರು 90% ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನು 20% ಅದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅವರು. ಹಾಗಾಗಿ 90% ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲನೂ ಹೆಚ್ಚಿಟ್ಕೊಂಡು ಈಗ ಒಗ್ಗರಣೆಗೂ ಸಹ ಈರುಳ್ಳಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ತುಂಬ ದಿನಗಳೇ ಆಗಿತ್ತು, 2 ವಾರ ಆಗಿತ್ತು ನಾನು ಲಾಗ್ ಹಾಕಲಿಕ್ಕೆ. ಕಾರಣನ ಮುಂದಿನ ವೀಡಿಯೋದಲ್ಲಿ ಖಂಡಿತ ಹೇಳ್ತೀನಿ ಯಾಕೆ ಅಂತ. ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ವೀಡಿಯೋದಲ್ಲಿ ಅಂತಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಕೆಂಪೀಸ್ ಕಿಚನ್ ಈ ಹೆಸರು ಕೇಳಿದ ತಕ್ಷಣ ನನ್ನ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ.
ಕೆಂಪೀಸ್ ಅಂತಂದರೆ ನನ್ನ ಅಜ್ಜಿ ಹೆಸರು ಕೆಂಪಮ್ಮ ಅಂತಂದ್ಬಿಟ್ಟು ಅವರ ಹೆಸರಿನಲ್ಲೇ ಸ್ಟಾರ್ಟ್ ಮಾಡಿರೋದು. ನನಗೆ ತುಂಬ ಪ್ರಿಯವಾದ ಪ್ರೀತಿ ಪಾತ್ರರು ಅಂತಲೇ ಹೇಳ್ಬೋದು. ನನ್ನ ಜೀವನ, ನನ್ನ ಬದುಕು, ನನ್ನ ಉಸಿರು. ನಾನು ಹೆತ್ತ ಮಕ್ಕಳಿಗಿಂತನೂ ನನ್ನ ಅಜ್ಜಿ ಒಂದು ಕೈ ಅಲ್ಲ, 2 ಕೈ ಮೇಲೆ. ನಿಜಕ್ಕೂ ಇದೇನು ಈ ಥರ ಅಂತಿರಲ್ಲ ಅಂತಂದರೆ ಹೌದು. ನನ್ನ ಬದುಕಲ್ಲಿ ಪ್ರಪಂಚನೇ ನನಗೆ ಏನು ಗೊತ್ತಿಲ್ಲ. ನನಗೆ ನನ್ನ ಅಜ್ಜಿ ಬಿಟ್ಟರೆ ಬೇರೆ ಪ್ರಪಂಚನೇ ನನಗೆ ಗೊತ್ತಿಲ್ಲ. ನನಗೆ 2 ಮಕ್ಕಳು ತಾಯಿ ಆಗಿದ್ರು ಜಗತ್ತೇನು ಅಂತ ಗೊತ್ತಿಲ್ಲ, ಜನ ಹೇಗೆ ಅಂತ ಗೊತ್ತಿಲ್ಲ. ಅಜ್ಜಿನೇ ನನಗೆಲ್ಲ. ಅಜ್ಜಿ ಎಸ್ ನೋ ಏನೇ ಅನ್ನಲಿ, ಎಸ್ ಅಂದರೆ ಆಯಿತು ಹೋಗ್ತೀನಿ, ಬೇಡ ಬೇಡ, ಅವ್ರು ಹಾಕಿದ ಗೆರೆ ದಾಟ್ತಾ ಇರಲಿಲ್ಲ. ಆ ಥರ ಹೊಂದಾಣಿಕೆ, ಇಬ್ಬರಲ್ಲೂ ಬಾಂಡಿಂಗ್ ಆ ಥರ ಇತ್ತು. ದೇವರ ಆಶೀರ್ವಾದ. ಯಾಕೆಂದರೆ ಸಾಮಾನ್ಯ ಮದುವೆ ಆಗಿ ಸೋದರ ಮಾವನ ಮದುವೆ ಆಗಿ ಮನೆಗೆ ಹೋದಾಗ ಈ ಥರ ಅಜ್ಜಿದಿರು ಹೊಂದಾಣಿಕೆ ಆಗೋದೇ ಅಪರೂಪ. ಅಂಥದ್ರಲ್ಲಿ ಯಾವ ರೀತಿ ನಾವಿಬ್ಬರು ಇದೀವಿ, ಒಂದು ಫ್ರೆಂಡ್ ಆಗಿದ್ವಿ. ಬೈತಾ ಇದ್ರು ನನಗೆ, 2 ಮಗು ತಾಯಿ ಆದ್ರೂ ಸಿಟ್ಟು ಬಂದಾಗ ಹೊಡೆದೇ ಬಿಡೋರು ನನಗೆ, ಆ ರೀತಿ. ಬಟ್ ಅವರು ನನಗೆ ಬೈದರೆ ನನಗಷ್ಟು ಖುಷಿ ಸಂತೋಷ ಎಲ್ಲ ಸಿಗ್ತಾಯಿತ್ತು. ಅವ್ರು ಬೈಲಿಲ್ಲ ಅಂದರೆ ಅವ್ರ ಹತ್ರ ಹೋಗಿ ಕೇಳ್ತಿದ್ದೆ ಏನಾಯ್ತವ ಅಂತ. ಅವ್ರು ಬೈಯೋರು, ಬೈದಾಗ ಹಬ್ಬ ಸಮಾಧಾನ ಆಯಿತು ಅನ್ನುವೆ. ಆ ಬೈಯೋದ್ರಲ್ಲಿ ನನಗೆ ಒಂದು ಬ್ಲೆಸ್ಸಿಂಗ್ ಇತ್ತು. ನನಗೆ ಅವರೆಲ್ಲ ಒಂದು ಆಶೀರ್ವಾದ ನನ್ನಲ್ಲಿ ಕಾಣಿಸ್ತಾ ಇತ್ತು, ಅವರಲ್ಲಿ ಕಾಣಿಸ್ತಿತ್ತು. ಅದು ಮನಸಾರ ಆ ಒಂದು ಬೈಗಳನ್ನ ಬೈತಾ ಇರಲಿಲ್ಲ. ಪ್ರೀತಿಯಿಂದ ಬೈಗಳಗಳು ನನ್ನ ಪ್ರತಿಯೊಂದು ಕೆಲಸಗಳು, ನನ್ನ ಮಕ್ಕಳ ಏಳಿಗೆಗೆ, ನನ್ನ ಏಳಿಗೆಗೆ, ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡೋದಕ್ಕೆ ಆ ಒಂದು ಬ್ಲೆಸ್ಸಿಂಗೇ ನನಗೆ ಕಾರಣ ಆಯಿತು. ಏಕೆಂದರೆ ತುಂಬ ಪ್ರೀತಿ ಮಾಡೋರು ಕೆಲವೊಂದು ಮಾತುಗಳನ್ನ ಆಡಿದಾಗ ಮನಸ್ಸು ನೋವು ಮಾಡ್ಕೋಬಾರ್ದು. ಆ ಮನಸ್ಸು ನೋವು ಮಾಡ್ಕೊಂಡ್ಬಿಟ್ರೆ ಅದೇ ರೂಢಿಯಾಗಿಬಿಡತ್ತೆ, ಮಾಡ್ಕೊಬಾರ್ದು. ಆ ಬೈಗಳೇ ಒಂದು ಆಶೀರ್ವಾದ ಅನ್ಕೋ ತಿಳ್ಕೊಂಡ್ರೆ ಖಂಡಿತ ಅದು ಆಶೀರ್ವಾದ ಆಗುತ್ತೆ. ಅಜ್ಜಿ ಯಾರ ಮನೇಲೂ ಸಹ ಊಟ ಮಾಡ್ತಾ ಇರಲಿಲ್ಲ, ಯಾರನ್ನೂ ನಂಬ್ತಾ ಇರಲಿಲ್ಲ. ಎಲ್ಲರನ್ನೂ ಪ್ರತಿಯೊಬ್ಬರಿಗೂ ತನ್ನದೇ ಆದ ತನ್ನ ರೀತಿಯಲ್ಲಿ ಸಾಕಿ ಸಲಹಿ ಎಲ್ಲ ಮಾಡಿದ್ರು ಕೊನೆಗಾಲದಲ್ಲಿ ನನ್ನ ಮೊಮ್ಮಗಳೇ ಬೇಕು, ನನ್ನ ಮೊಮ್ಮಗಳ ಜೊತೆನೇ ನನ್ನ ಜೀವನ ಅಂತ ಬಂದರು. ಏಕೆಂದರೆ ಜೊತೇಲಿ ಇರಬೇಕಾದ್ರೆ ಮೊಮ್ಮಗಳಿಗೆ ಸಪ್ರೇಟ್ ಸ್ಥಾನನ ಅವ್ರ ಮನಸ್ಸಲ್ಲಿ ಕೊಟ್ಟಿದ್ರು ಎಲ್ಲರ ಮುಂದೆ ಆ ಪ್ರೀತಿನ ತೋರ್ಸೋಕೆ ಆಗ್ತಿರ್ಲಿಲ್ಲ. ಹೊಟ್ಟೆ ಕಿಚ್ಚುಪಡ್ತಾಯಿದ್ರು ಎಲ್ಲರೂ, ಮೊಮ್ಮಗಳು ಅಂತ. ಅದೊಂದು ರೀಸನ್ ಇತ್ತು. ತುಂಬದ ಮನೆಯಲ್ಲಿ ಒಬ್ಬರಿಗೆ ಒಂಥರ ಮಾಡ್ತೀಯಾ ಅನ್ನೋದು ಒಂದು ಇತ್ತು, ಎಲ್ಲರ ಮನಸ್ಸಲ್ಲೂ ಇತ್ತು. ಹಾಗಾಗಿ ಎಲ್ಲರ ಮುಂದೆನೂ ಅವ್ರ ಪ್ರೀತಿ, ನನ್ನನ್ನು ನೋಡ್ಕೊಳ್ಳೋ ರೀತಿ ನೀತಿಗಳೇ ಬೇರೆ ಥರ ಇತ್ತು. ಆದರೆ ಅವ್ರ ಮನಸ್ಸಲ್ಲಿ ಒಂದು ಅಗಾಧ ಒಂದು ಪ್ರೀತಿ ಇತ್ತು. ಕಾಣದೇ ಇರೋದು ಬಂದು ತಿನ್ನಿಸೋದು, ಯಾರು ಇಲ್ಲದಾಗ ಬಂದಾಗ ಒಂದು ತುತ್ತು ಬಾಯಿ ಕೊಡೋದು, ಗೊತ್ತಿಲ್ಲಿರೋ ಬಟ್ಟೆ ಬಳೆ ರಿಬ್ಬನ್ನು ಹಣೆಬಟ್ಟು ತಿಂಡಿಗಳು, ಆಮೇಲೆ ಮನೇಲಿ ಮಾಡಿರೋ ಪಲ್ಯಗಳಾಗಿರ್ಬೋದು, ಮನೇಲಿ ನನಗಿಷ್ಟವಾಗಿರೋ ತಿಂಡಿಗಳಾಗಿರ್ಬೋದು, ಅದನ್ನೆಲ್ಲ ಮುಚ್ಚಿಟ್ಕೊಂಡು ಬಂದು ನಾನು ತಿನ್ನಿಸೋದು. ರಾತ್ರಿ ನಾನು ಮಲಗಿರಬೇಕಾದ್ರೆ ಎಷ್ಟೋ ಸಲ ನಾನು ನಿದ್ರೆ ಹೊರಟೋಗಿದ್ದೀನಿ ಅಂತ ತಿಳ್ಕೊಂಡಿರ್ತಾರೆ. ಆ ಟೈಮಲ್ಲಿ ಬಂದು ನನ್ನ ತಲೆ ಸವರಿ ಹಣೆಗೊಂದು ಮುತ್ತು ಕೊಟ್ಟು ಕಣ್ಣೀರಿಡೋರು. ಪಾಪ ಕೇಳಿ ಮುಂಡೆ ಮಗಳೇ, ನಿನಗೆ ಹುಟ್ಟಿದಾಗಿನಿಂದ ಏನು ಕರ್ಮ ಮಾಡ್ಕೊಂಡು ಬಂದಿದೆಯೋ, ನಿನಗೆ ಅಪ್ಪ ಇಲ್ಲದಂಗಾಯಿತು, ಅಮ್ಮನ ಪ್ರೀತಿ ಇಲ್ಲದಂಗಾಯಿತು, ನನ್ನ ಬಂಗಾರ ಅಂತನೋರು. ಅದನ್ನೆಲ್ಲ ನನ್ನ ಅಜ್ಜಿ ಬಾಂಡಿಂಗ್ ಹಂಗಿತ್ತು ಅಜ್ಜಿ ಜೊತೆ. ಅವರು ನನ್ನನ್ನು ಅಷ್ಟೇ ಪ್ರೀತಿ ಮಾಡೋರು. ಅದು ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಅವ್ರಿಗೂ ಹೇಳ್ಕೊಳ್ಳೋ ರೀತಿನೇ ಆ ಥರ. ಏಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ಗುಣಗಳು, ಹೇಳ್ಕೊಳ್ಳೋ ರೀತಿನೇ ಆ ಥರ. ಅಜ್ಜಿನ ನಾನು ಅರ್ಥ ಮಾಡ್ಕೊಂಡಂಗೆ ಬೇರೆ ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಳಕ್ಕಾಗಲೂ ಇಲ್ಲ. ಅಷ್ಟೆಲ್ಲ ಯಾಕೆ, ಅವರ ಹೆತ್ತ ಮಕ್ಕಳೇ ಅವರನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ. ಅಂಥ ಒಂದು ಪ್ರೀತಿ ಏನಂತ ಹೇಳಿ ನನ್ನ ಅಜ್ಜಿ ಬಗ್ಗೆ. ನನ್ನ ಜೀವನ, ನನ್ನ ಬದುಕು, ನನ್ನ ಬಾಳು ಎಲ್ಲ ಅವರೇ. ಇವತ್ತಿಗೂ ನನ್ನ ಕಷ್ಟ ಅಂತ ಬಂದಾಗ ನನ್ನ ಅಜ್ಜಿನ ಒಂದು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಎದುರುಗಡೆನೇ ಬಂದಂಗೆ ಆಗುತ್ತೆ, ತಲೆ ಸವರ್ದಂಗೆ ಆಗುತ್ತೆ. ಆ ಕ್ಷಣನೇ ನಾನು ಚೆನ್ನಾಗಾಗ್ಬಿಡ್ತೀನಿ. ನನಗೆ ಹುಷಾರಿಲ್ಲ ಅಂದಾಗ, ಯಾವುದೋ ಒಂದು ಫೈನಾನ್ಸಲ್ಲಿ ಕಷ್ಟ ಬಂದಾಗ, ಬೇರೆಯವರಿಂದ ನನಗೆ ತೊಂದರೆ ಆದಾಗ ನನ್ನ ಅಜ್ಜಿ ನನ್ನ ಬಂದು ಸೇವ್ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಖಂಡಿತವೂ ಆ ಥರ ನಾನು ತುಂಬ ಸಲ ಆಗಿದೆ. ಪ್ರತಿ ಸಲನೂ ಪ್ರತಿಯೊಂದು ಕಷ್ಟದಲ್ಲಿ, ಸುಖದಲ್ಲಿ, ಸಂತೋಷದಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಏನು ಅಂತಲೇ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಮಕ್ಕಳನ್ನ ಬಿಟ್ಟು ಬೇಕಾದ್ರೆ ಇರ್ತೀನಿ, ಅಜ್ಜಿ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಅನ್ನೋ ಸ್ಟೇಜ್ನಲ್ಲಿ ನಾನು ಹಿಂದೆ ಇದ್ದೆ. ಈಗಲೂ ಸಹ ನನಗೆ ಆಲೋಚನೆ. ಯಾಕೆಂದರೆ ಅಜ್ಜಿ ತೀರ್ಕೊಂಡಾದಾಗ ನಾನು ಉಳಿತೀನಿ ಅನ್ನೋದೇ ಕಷ್ಟವಾಗಿ ಹೋಗಿತ್ತು. ಒಂದು ರೀತಿ ಕೂತಲ್ಲಿ ನಿಂತಲ್ಲಿ ಅವ್ರದ್ದೇ ಧ್ಯಾನ, ಎಲ್ಲೆಲ್ಲೋ ಅವರೇ ಕಾಣಿಸ್ಕೊಳ್ಳೋರು. ಎಷ್ಟು ವರ್ಷಗಳ ಅಂತಂದರೆ ಇವತ್ತಿಗೂ ಸಹ ಅವ್ರನ್ನ ಅದು ಹೇಳ್ಕೊಳಕ್ಕೆ ಆಗಲ್ಲ ಬಿಡಿ, ಅಷ್ಟು ಬಾಂಡಿಂಗ್ ನಮ್ಮ ಅಜ್ಜಿ ಮೇಲೆ. ತಾಯಿ ಪ್ರೀತಿನ ಮರೆಸೋವಂಥ ಶಕ್ತಿ ಆ ನನ್ನ ಅಜ್ಜಿನಲ್ಲಿ, ದೇವತೆ ಅವರು.
ಆ ಅಜ್ಜಿನಲ್ಲಿ ಇದ್ದಿದ್ದು. ತಾಯಿನ ಯಾವತ್ತೂ ನಾನು ನೆನೆಸ್ಕೊಂಡೇ ಇಲ್ಲ, ನಾನು ನೋಡಬೇಕು ಅನ್ನಿಸ್ಲಿಲ್ಲ. ಯಾಕೆಂದರೆ ನನ್ನ ನೆನಪೇ ಇಲ್ಲ ನನ್ನ ತಾಯಿ ಹೇಗಿದ್ದರು ಅನ್ನೋದೇ ನನಗೆ ಗೊತ್ತಿಲ್ಲ. ತಂದೆ ಪ್ರೀತಿ ಹೇಗಿರುತ್ತೆ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಆ ಥರ ಒಂದು ನನ್ನ ಅಜ್ಜಿ ನನಗೆ ಆ ಪ್ರೀತಿನ ಕೊಟ್ಟು ನನ್ನ ಬೆಳೆಸಿದವರು. ಹೆಣ್ಣಿಗೆ ಹೆಣ್ಣಾಗಿ, ಗಂಡಿಗೆ ಗಂಡಾಗಿ, ಮನೆಗೆ ಮಹಾಲಕ್ಷ್ಮಿಯಾಗಿ ಆ ಮನೆಗೆ ಕಾಲಿಟ್ಟು ಬಂದಿದ್ದು. ಯಾಕೆಂದರೆ ಆಕೆನ ಹೆಣ್ಣು ಅನ್ನೋದಕ್ಕಿಂತ ಗಂಡು ಬೀರಿ ಅಂತಲೇ ಹೇಳ್ಬೋದು. ಆ ಥರ ನ್ಯಾಯ ಹೇಳೋದ್ರಲ್ಲಿ, ಇನ್ನೊಬ್ಬರಿಗೆ ನ್ಯಾಯ ಕೊಡಿಸೋದ್ರಲ್ಲಿ, ತಪ್ಪನ್ನು ಒಪ್ಕೊಳ್ಳೋದ್ರಲ್ಲಿ. ಅವ್ರು ಏನೇ ತಪ್ಪು ಮಾಡಿದ್ರೂ ವಾದ ಮಾಡ್ತಿರಲಿಲ್ಲ. ಮುಲಾಜೇ ಇಲ್ಲ, ದೊಡ್ಡವರಾಗಲಿ ಚಿಕ್ಕವರಾಗಲಿ. ನಾ ತಪ್ಪು ಮಾಡಿದ್ದೀನಿ ಕ್ಷಮಿಸ್ಬಿಡು ಅಂತ 2 ಕೈ ಮುಗಿದು ಕೇಳ್ಕೊಳ್ಳೋರು. ಅದರಲ್ಲೂ ದೊಡ್ಡವರಾಗಿದ್ದರೆ ಕಾಲಿಗೆ ಬಿದ್ದುಬಿಡ್ತಿದ್ರು, ನನ್ನಿಂದ ತಪ್ಪಾಗಿದೆ ಕಣವ ಅಂತ. ಬೇರೆಯವ್ರ ಮೇಲೆ ಒರೆಸ್ತಿರಲಿಲ್ಲ. ಅವ್ರು ಹಿಂಗೆ ಮಾಡಿದ್ರು, ಹಿಂಗಂದ್ರು, ಅದಕ್ಕೆ ನಾನು ಹೀಗೆ ಮಾಡಿದೆ, ಹಿಂಗೆ ತಪ್ಪಾಯಿತು, ನಾನು ಕಾರಣ ಅಲ್ಲ ಅಂತ ವಾದ ಮಾಡ್ತಿರಲಿಲ್ಲ. ಒಟ್ಟಿನಲ್ಲಿ ಫೈನಲ್ಲಿ ಒಂದು ತೀರ್ಮಾನ ಕೊಡ್ತಿದ್ರು. ಅಕ್ಕಪಕ್ಕದವ್ರಿಗೆ ಒಂದು ಮುದ್ದು ಪ್ರೀತಿಯ ಕೆಂಪು ಮದುವೆ ಮಾಡೋದು. ಎಷ್ಟೋ ಸಂಸಾರಗಳನ್ನು ಕೂಡಿಸಿದ್ದಾರೆ. ಎಷ್ಟೋ ಜನ ಅವರನ್ನು ನೆನೆಸ್ಕೊಳ್ತಾರೆ ಕಷ್ಟ ಸುಖದಲ್ಲಿ, ಒಳ್ಳೆಯದು ಕೆಟ್ಟದಲ್ಲಿ. ನಾಟಿ ಔಷಧಿ ಕೊಡೋದ್ರಲ್ಲಾಗಿರ್ಬೋದು, ಒಂದು ಸಜೆಷನ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಕುಟುಂಬದಲ್ಲಿ ನ್ಯಾಯನ ತೀರ್ಮಾನ ಮಾಡುವಾಗ ಆಗಿರ್ಬೋದು. ಇದನ್ನೆಲ್ಲ ನನ್ನ ಅಜ್ಜಿ ಮುಂದಾಳತ್ವ ವಹಿಸ್ಕೊಂಡು ಪ್ರತಿಯೊಂದಕ್ಕೂ ಪಾಸಿಟಿವ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಂಗೆ ಒಂದು ತೀರ್ಮಾನವನ್ನು ಕೊಡ್ತಿದ್ರು. ಆ ಥರ ನನ್ನ ಅಜ್ಜಿಗೆ ಹೇಳ್ಬೇಕಂದ್ರೆ ನಮ್ಮ ತಾತನಿಗಿಂತ ಅಜ್ಜಿನೇ ಮೇಲು. ನನ್ನ ತಾತನ ಮದುವೆ ಆಗಬೇಕಾದ್ರೆ ತಾತನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅವರನ್ನು ನೋಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ಜಮೀನೆಲ್ಲ ತೊಗೊಳೋದಕ್ಕೆ ನಮ್ಮ ತಂದೆ ಮತ್ತು ನಮ್ಮ ತಾತ ಹೆಲ್ಪ್ ಮಾಡಿ ಅವರನ್ನು ಜೀವನದಲ್ಲಿ ಮೇಲೆ ಅವ್ರು ಕೊಟ್ಟಂಗೆ ಅವ್ರ ಮೇಲೆ ಬರಲಿಕ್ಕೆ ಶುರುವಾದರು. ಮಕ್ಕಳು ದೊಡ್ಡವರಾದರು. ಎಲ್ಲದರಿಂದನೂ ನಮ್ಮ ತಂದೆ ಮನೆಯಿಂದ ಸಪೋರ್ಟ್ ಇದೆ. ಯಾಕೆಂದರೆ ಅಕ್ಕ ಅಂದರೆ ಅವ್ರಿಗೂ ಜೀವನೇ ಇಲ್ಲ ಅಂತ ನನ್ನ ಅಜ್ಜಿ ಹೇಳ್ತಾಯಿದ್ರು. ನನ್ನ ತಮ್ಮ ಅಂದರೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತ, ತಾತನಿಗೂ ಅಷ್ಟೇ ಅಂತ ಇಷ್ಟ ಅಂತ. ಅವ್ರು ಯಾರನ್ನು ನಾವು ನೋಡಿಲ್ಲ. ಅವ್ರು ಹೇಳೋರು ನನ್ನ ಹತ್ರ, ಆ ಥರ ಇದ್ದ ಕಣವ ನಿನ್ನಪ್ಪ ಅಂತ. ಹಾಗಾಗಿ ನಾನು ಹೇಳ್ತಾ ಇರೋದು, ಆದರೂ ಋಣನೋ ಅಥವಾ ನನ್ನ ಅಜ್ಜಿ ನನ್ನೆಲ್ಲ ಏನು ಕಂಡ್ರು ಅಂತ ಗೊತ್ತಿಲ್ಲ, ಅಷ್ಟು ಪ್ರೀತಿ. ಎಲ್ಲರಿಗೂ ಒಂದು ರೀತಿ ಮೊಮ್ಮಗಳಿಗೆ ಗಂಟು ಮಾಡಿಟ್ಟಿದ್ದಾಳೆ. ಮೊಮ್ಮಗಳು ಕಂಡ್ರೆ ಪ್ರೀತಿ, ಮೊಮ್ಮಗಳು ಏನೇ ಮಾಡಿದ್ರು ಸರಿ, ನಾವೇನೇ ಮಾಡಿದ್ರು ತಪ್ಪು ಅನ್ನೋರು. ಬಟ್ ನನ್ನ ಅಜ್ಜಿ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ನಾನು ತಪ್ಪಾಗಿದ್ರು ಮುಖ ಹಿಂದೆ ಮುಂದೆ ನೋಡದೆ ಬಾರಿಸ್ಬಿಡ್ತಿದ್ರು, ಹಿಂದೆ ಮುಂದೆ ನೋಡದೆ ಬೈದು ಬಿಡ್ತಿದ್ರು, ಏನಂದ್ರೂ ಬೈತಿದ್ರು. ಆಮೇಲೆ ಮರೆಯಾಗಿ ಬಂದು ಹೇಳೋರು, ಬಿಡು ಮಗ, ನೀನು ಬೈಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಳ್ಳೋರು, ಮನೆ ಸಂಸಾರ ಹೊಡೆದೋಗುತ್ತೇನವರು. ಈ ರೀತಿ ಯಾರದೋ ಮಾಡೋ ತಪ್ಪಿಗೆ ನಾನು ಅನುಭವಿಸಿದ್ದೀನಿ. ಆ ಅಜ್ಜಿ ಪ್ರೀತಿನ ಮರೆಯೋಕ್ಕಾಗಲ್ಲ. ಅವ್ರದ್ದೇ ಹೆಸರಲ್ಲಿ ಚಾನಲ್ ಓಪನ್ ಮಾಡಿದ್ದೀನಿ. ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಇರ್ತೀನಿ.